ಕೀನ್ವಾ ಒಂದು ಸೂಪರ್ ಸೀಡ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತಿನ ಈ ವಿಡಿಯೋನಲ್ಲಿ ಕೀನ್ವಾ ಅಂದರೆ ಏನು, ಅದು ಎಲ್ಲಿ ಸಿಗುತ್ತೆ, ಅದರ ಉಪಯೋಗಗಳೇನು, ಲಾಭಗಳೇನು ಅನ್ನೋದನ್ನೆಲ್ಲ ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಕೀನ್ವಾ ಈ ಹರವೆ ಸೊಪ್ಪು ಅಥವಾ ದಂಟಿನ ಸೊಪ್ಪೆಲ್ಲ ಇದೆಯಲ್ಲ, ಆ ಜಾತಿಗೆ ಸೇರಿರುವಂತಹ ಗಿಡದಲ್ಲಾಗುವಂತಹ ಬೀಜ. ಇದರಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇದ್ದು ಬಿಪಿನ ಕಂಟ್ರೋಲ್ ಮಾಡಿ ಹೃದಯದ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಪ್ರೋಟೀನ್ ಸಹ ಹೇರಳವಾಗಿದೆ. ಹಾಗೆ ಕೀನ್ವಾ ಇದೆಯಲ್ಲ, ಇದು ಸಿರಿಧಾನ್ಯ ಅಲ್ಲ, ಮಿಲೆಟ್ ಅಲ್ಲ. ನೋಡಿ, ನಾನು ಒಂದು ಕೈಯಲ್ಲಿ ಸಿರಿಧಾನ್ಯ ತೋರಿಸ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಕೀನ್ವಾ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾರಿನಂಶ ತುಂಬ ಜಾಸ್ತಿ ಇದ್ದು ನಮಗೆ ಹೊಟ್ಟೆ ಬೇಗ ತುಂಬ್ದಂಗೆ ಆಗುತ್ತೆ, ಮಲಬದ್ಧತೆನ ಹತೋಟಿಯಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಜೀರ್ಣಕ್ರಿಯೆನ ಉತ್ತಮಗೊಳಿಸುತ್ತೆ. ಇದರಲ್ಲಿ ಕಬ್ಬಿಣ ಅಂಶ, ವಿಟಮಿನ್ ಮತ್ತು ಮಿನರಲ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ಇದರಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಾರಲ್ಲ, ಅದು ಕಡಿಮೆ ಇರೋದ್ರಿಂದ ಶುಗರ್ ಸ್ಪೈಕು, ಡಯಾಬಿಟಿಸ್ ಇರೋರಿಗೆ ಶುಗರ್ ಸ್ಪೈಕ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಮತ್ತು ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ. ಕೀನ್ವಾದಲ್ಲಿ 3 ಟೈಪ್ ಇದೆ, ಬಿಳಿ, ಕೆಂಪು ಮತ್ತು ಕಪ್ಪು. ಸೊ ನಾನಿವತ್ತು ಅದ್ವಿತ್ ನ್ಯಾಚುರಲ್ ಸ್ಟೋರ್ಸ್ ಅವರಿಂದ ಬಿಳಿ ಕೀನ್ವಾನ ತರಿಸಿದ್ದೀನಿ. ಅದ್ವಿತ್ ನ್ಯಾಚುರಲ್ ಸ್ಟೋರು ಬೆಂಗಳೂರಿನ ನವರಂಗ್ ಸರ್ಕಲ್ ಹತ್ರ ರಾಜಾಜಿನಗರದಲ್ಲಿದೆ. ಇವ್ರ ಹತ್ರ ಅನೇಕ ಪ್ರಾಡಕ್ಟ್ಗಳಿವೆ, ಗಾಣದ ಎಣ್ಣೆ ಮತ್ತು ಸಿರಿಧಾನ್ಯಗಳು, ಹಾಗೆ ಇನ್ನೂ ಅನೇಕ ಪ್ರಾಡಕ್ಟ್ಗಳಿದೆ, ಒಳ್ಳೆ ಕ್ವಾಲಿಟಿ. ನಾನೀಗ ಒಂದು ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ಅಲ್ಲಿಗೆ ಕಾಲ್ ಮಾಡಿಬಿಟ್ಟು ತರಿಸ್ಕೊಳ್ಬೋದು, ಅಥವಾ ಅವ್ರ ವೆಬ್ಸೈಟ್ ಮೂಲಕ ಬೇಕಾದ್ರೂ ಪ್ರಾಡಕ್ಟನ್ನು ತರಿಸ್ಕೊಳ್ಬೋದು. ಇವತ್ತು ನಾವು ಈಗ ಇದರಲ್ಲಿ ಕೀನ್ವಾನ ಹೇಗೆ ಉಪಯೋಗಿಸೋದು, ಹೇಗೆ ಬೇಯಿಸೋದು ಅಂತ ನೋಡೋಣ. ಮೊದಲಿಗೆ ಕೀನ್ವಾನ ಒಂದು ಪಾತ್ರೆಯಲ್ಲಿ ತೊಗೊಂಡು ನೀರು ಹಾಕಿ ಹೀಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಕೆಲವೊಮ್ಮೆ ಕೀನ್ವಾದಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ, ಹಾಗಾಗಿ ಹೀಗೆ ಚೆನ್ನಾಗಿ ಒಂದು ಸಲ ತೊಳ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನೀರನ್ನು ಸಂಪೂರ್ಣ ಬಗ್ಸಿ ತೆಗೆದು ಒಂದು ಕುಕ್ಕರಲ್ಲಿ ಅಥವಾ ಪಾತ್ರೆಯಲ್ಲಿ ತೊಗೊಂಡು ಅದಕ್ಕೆ 2 ಪಟ್ಟಷ್ಟು ನೀರನ್ನು ಹಾಕಿ ಬೇಯಿಸಬೇಕು. ನೀವು ಹಾಗೆ ಪಾತ್ರೆಯಲ್ಲಿ ಬೇಕಾದ್ರೂ ಬೇಯಿಸ್ಬೋದು, ಬೇಗ ಬೆಂದ್ಬಿಡುತ್ತೆ. ಅಥವಾ ನಾನು ಮಾಡಿರೋ ಥರ ಕುಕ್ಕರಲ್ಲಿ ಹಾಕಿ 1 ಅಥವಾ 2 ವಿಸಿಲ್ ಮಾಡಿ ಬೇಯಿಸ್ಬೋದು. ನೀವು ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇದ್ದೀರಾ ಅಂದರೆ ಒಂದೇ ವಿಸಿಲ್ ಸಾಕಾಗುತ್ತೆ, ಇಲ್ಲ ಅಂದರೆ ಒಂದು 2 ವಿಸಿಲ್ ಮಾಡ್ಕೊಳ್ಬೋದು. ಮಾತ್ರ ಇದು ಪ್ರೆಷರ್ ಇಳಿದು ಕೂಡಲೇ ಈ ರೀತಿ ಒಂದು ಸಲ ಅದನ್ನು ಫ್ಲಫ್ ಮಾಡಬೇಕು, ಮಗ್ಚ್ಕೊಳ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಅರಳಿಕೊಂಡು ಉದುರುದ್ರಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನೀವು ಅನ್ನ ಉಪಯೋಗಿಸೋ ಥರನೇ ಉಪಯೋಗಿಸ್ಬೋದು, ಮೊಸರು ಅಥವಾ ಬೇರೆ ಏನೇ ಹಾಕ್ಕೊಂಡು ತಿನ್ಬೋದು. ಅಥವಾ ನಾನೀಗ ಒಂದು ಸ್ಯಾಲಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಈ ರೀತಿ ಬೇಕಾದರೂ ಮಾಡಿ ತಿನ್ಬೋದು. ನಾನಿಲ್ಲಿ ಕತ್ತರಿಸಿರುವಂತಹ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪು, ಹಾಗೆ ರುಚಿಗೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಮಾಡಬೇಕು ಅಂತಿಲ್ಲ, ನಿಮ್ಗೆ ಇಷ್ಟ ಬಂದಿರೋ ಥರ ಹೇಗೆ ಬೇಕಾದರೂ ಸಾಲಡನ್ನು ಮಾಡ್ಕೊಳ್ಬೋದು. ಹಾಗೆ 1 ಚಮಚ ನಾನು ತೆಂಗಿನೆಣ್ಣೆನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಕಲಸಿ ತಿಂದು ಬಿಡ್ಬೋದು. ಅಥವಾ ಚಟ್ನಿ, ಸಾಂಬಾರು, ಗೊಜ್ಜಿನ ಜೊತೆ ಎಲ್ಲ ತಿನ್ಬೋದು. ಇಡ್ಲಿ, ದೋಸೆ, ಉಪ್ಪಿಟ್ಟು ಕೂಡ ಮಾಡ್ಬೋದು. ಅದ್ರ ವಿಡಿಯೋನ ನಾನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ರುಚಿ ತುಂಬ ಚೆನ್ನಾಗೇ ಇರುತ್ತೆ. ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಕೀನ್ವಾ ಅದ್ವಿತ್ ನ್ಯಾಚುರಲ್ ಸ್ಟೋರಲ್ಲಿ ಸಿಗುತ್ತೆ. ತೊಗೊಂಡು ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.